ಸಹೋದರಿ ಸೀತೆ, ಇದೇನಿದು? ತಂದೆ ತಾಯಿ ನಿನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ನೀನಿಲ್ಲಿ ಯಾವುದೋ ಗಿಣಿಯ ಚಿತ್ರವನ್ನು ಬರೆಯುತ್ತಿರುವೆಯಲ್ಲ? ಊರ್ಮಿಳಾ, ಇದು ಯಾವುದೋ ಗಿಳಿಯ ಚಿತ್ರವಲ್ಲ. ವಾಲ್ಮೀಕಿ ಮಹರ್ಷಿಯವರಿಂದ ಕೇಳಿದ ಆ ಪುರುಷೋತ್ತಮನ ಕಥೆಯನ್ನು ಹೇಳಿ ಕಣ್ಮರೆಯಾಯಿತಲ್ಲ, ಆ ಗಿಳಿಯ ಚಿತ್ರ. ಸಹೋದರಿ, ನೀನಿಲ್ಲಿ ಮಹಾಪುರುಷನ ಕತೆ ಬಗ್ಗೆ ಯೋಚಿಸಿದರೆ ಪುರುಷಾಧಮನೊಬ್ಬ ಸ್ವಯಂವರಕ್ಕೆ ಬರುತ್ತಿದ್ದಾನೆ. ಆತನೇನಾದರೂ ಸ್ವಯಂವರದ ಪಣವನ್ನು ಗೆದ್ದು ನಿನ್ನನ್ನು ವರಿಸುವಂತೆ ಆಗಿಬಿಟ್ಟರೆ ಎಂದು ತಂದೆ ತಾಯಿ ಚಿಂತೆ ಮಾಡುತ್ತಿದ್ದಾರೆ. ಈ ಶುಕರಾಣಿ ಹೇಳಿರುವ ಕಥೆಯನ್ನೇ ನಂಬುವುದಾದರೆ ಆ ಪುರುಷೋತ್ತಮನೇ ಸ್ವಯಂವರವನ್ನು ಗೆಲ್ಲುತ್ತಾನೆ ಹೊರತು ಪುರುಷಾಧಮನಲ್ಲವಲ್ಲ. ಸಹೋದರಿ, ಈಗ ಸ್ವಯಂವರಕ್ಕೆ ಬರುತ್ತಿರುವುದು ಲಂಕಾಧಿಪತಿ ಮಹಾಪರಾಕ್ರಮಶಾಲಿ ರಾವಣ. ಆತನೇನಾದರೂ ತನ್ನ ಬಲದಿಂದ ಶಿವಧನುಸ್ಸನ್ನು ಎತ್ತಿದರೆ ಎಂಬ ಭೀತಿ ಉಂಟಾಗಿದೆಯಲ್ಲ? ಚಿಂತಿಸಬೇಡ ಊರ್ಮಿಳೆ. ಯಾವುದು ಆಗಬೇಕೆಂದು ಪೂರ್ವ ನಿರ್ಧಾರಿತವಾಗಿದೆಯೋ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಒಳ್ಳೆಯದನ್ನು ನಿರೀಕ್ಷಿಸಬೇಕು, ಕೆಟ್ಟದ್ದನ್ನು ಎದುರಿಸಲು ಸಿದ್ಧರಾಗಿರಬೇಕು. ಸಹೋದರಿ, ನಿನ್ನ ಮನಸ್ಥೈರ್ಯ ಎಲ್ಲರಿಗೂ ಬರುವುದು ಕಷ್ಟ. ಶುಕರಾಣಿ, ನೀನು ಶುಭವಾಣಿ ಹೇಳಿರುವಾಗ ನಾನೇಕೆ ಚಿಂತಿಸಬೇಕು? ಪ್ರಭುಗಳಿಗೆ ಶುಭವಾಗಲಿ. ಗುರುವರ್ಯ, ತಮ್ಮ ಆಶೀರ್ವಾದ ಬಲದಿಂದ ಶುಭವಾಗಲೇಬೇಕು. ಆದರೆ ಅಂತಹ ಶುಭ ಕಾರ್ಯದಲ್ಲಿ ಸಂತೋಷವೂ ಸಂಭ್ರಮವೂ ತುಂಬಿರಬೇಕಲ್ಲವೇ? ಆತಂಕವೂ ಚಿಂತೆಯೂ ಇರಬಾರದಲ್ಲವೇ? ಮಹಾರಾಜ, ಶುಭವೆಂದರೆ ಸಂಭ್ರಮ, ಸಂತೋಷ. ಅದರಲ್ಲಿ ಚಿಂತೆ ಇದ್ದರೆ ಅದು ಶುಭ ಹೇಗಾಗುತ್ತದೆ? ಗುರುದೇವ, ಪುರುಷೋತ್ತಮನೋರ್ವನು ಶಿವಧನುಸ್ಸನ್ನು ಎತ್ತಿ ಸ್ವಯಂವರವನ್ನು ಗೆದ್ದು ಸೀತೆಯನ್ನು ವರಿಸಿದರೆ ಅದು ಶುಭ. ಆದರೀಗ ಲಂಕಾಧಿಪತಿ ಸ್ವಯಂವರಕ್ಕೆ ಬರುತ್ತಿರುವುದರಿಂದ ನಮಗೆ ಚಿಂತೆಯಾಗಿದೆ. ನಿಜ ಮಹಾರಾಣಿ, ನಿಜ. ಇದು ಚಿಂತೆಯ ವಿಚಾರವೇ. ಮಂಗಳದ ಆರತಿಯ ಮೈಯನ್ನು ಸುಡುವಂತೆ ಆದರೆ ಅದು ಮಂಗಳವಾಗುವುದಿಲ್ಲ. ಗುರುವರ್ಯ, ಇದುವರೆಗೂ ಶಿವಧನಸ್ಸನ್ನು ಎತ್ತಲು ಬಂದ ರಾಜಾಧಿರಾಜರುಗಳಿಗಿಂತ ಎಷ್ಟೋ ಪಟ್ಟು ಮಹಾಪರಾಕ್ರಮಶಾಲಿಯು ವರಬರ ಗರ್ವಿತನೂ ಆದಂಥ ರಾವಣನು ಎಲ್ಲಿ ಶಿವಧನಸ್ಸನ್ನು ಎತ್ತಿ ಬಿಡುವನು ಎಂಬ ಆತಂಕವು ನನ್ನಲ್ಲಿ ಹೆಚ್ಚಾಗುತ್ತಿದೆ. ಅಲ್ಲದೆ ವೇದವತಿಯ ಪೂರ್ವ ಜನ್ಮದ ವೃತ್ತಾಂತವನ್ನು ನೆನೆದರೆ ಈಗಲೂ ನನ್ನ ದೇಹ ಕಂಪಿಸುತ್ತದೆ. ಗುರುದೇವ, ಕಂಪಿಸುತ್ತದೆ. ಚಿಂತಿಸಬೇಡ ಮಹಾರಾಜ. ಸೀತೆಯ ಪೂರ್ವ ಜನ್ಮ, ವೇದವತಿಯು ಪೂರೈಸಿದ ರಾವಣನ ಇಚ್ಛೆಯು ಬೇರಾವ ಜನ್ಮದಲ್ಲೂ ಸಫಲವಾಗುವುದಿಲ್ಲ. ಶುಭಮಸ್ತು. ಸ್ವಾಮಿ, ನೀವು ವಿಶ್ವಾಮಿತ್ರರ ಸಂಗಡ ಹೋದ ರಾಮಲಕ್ಷ್ಮಣರ ಬಗ್ಗೆ ಚಿಂತಿಸುತ್ತಿರುವಿರಿ? ಸ್ವಾಮಿ, ರಾಮ ಲಕ್ಷ್ಮಣರ ವಿಚಾರವಾಗಿ ಸಿದ್ಧಾಶ್ರಮದಿಂದ ಯಾವ ಸಮಾಚಾರವೂ ಬರಲಿಲ್ಲವೇ? ಕೌಸಲ್ಯ, ಸುಮಿತ್ರ, ನಾನೂ ಸಹ ನಿಮ್ಮಂತೆಯೇ ಸಿದ್ಧಾಶ್ರಮದಿಂದ ಬರಬಹುದಾದ ಸಂದೇಶಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ರಾಮ ಲಕ್ಷ್ಮಣರು ಅಯೋಧ್ಯೆಗೆ ಕ್ಷೇಮವಾಗಿ ಬರುವ ಕ್ಷಣವನ್ನು ನಿರೀಕ್ಷಿಸುತ್ತಾ ಅದೇ ಚಿಂತೆಯಲ್ಲಿದ್ದೇನೆ. ವಿಶ್ವಾಮಿತ್ರರ ಶಕ್ತಿಯ ಬಗ್ಗೆ ಅರಿವಿದ್ದರು. ವಸಿಷ್ಠ ಮಹಾಮುನಿಗಳು ನಿರಾತಂಕವಾಗಿರಲು ಸೂಚಿಸಿದ್ದರೂ ಸಹ
ರಾಮಚಂದ್ರನ ಮೇಲಿನ ಮಮಕಾರಕ್ಕೋ ಏನೋ ಅವನ ಅಗಲಿಕೆ ಅಸಹನೀಯವೆನಿಸುತ್ತಿದೆ. ಇನ್ನೆಂದೂ ಎಲ್ಲಿಗೂ ರಾಮಚಂದ್ರನನ್ನು ಒಂದು ದಿನವೂ ಕಳುಹಿಸಬಾರದೆಂದು, ಅವನು ಸನಿಹದಲ್ಲಿಲ್ಲವೆಂಬ ಚಿಂತೆಯಿಂದ ಬಾಧೆಪಡಬಾರದೆಂದು ನಿರ್ಧರಿಸುವಂತಾಗಿದೆ. ಸ್ವಾಮಿ, ನಿಮ್ಮಂತೆಯೇ ನಮಗೂ ಕೂಡ ನಮ್ಮ ಪುತ್ರರು ನಮ್ಮ ಕಣ್ಣ ಮುಂದೆಯೇ ಇರಬೇಕೆಂಬ ಆಸೆ ಬಲವಾಗಿದೆ. ಆದರೆ ದೊರೆಯ ಆಜ್ಞೆಯನ್ನು ಪರಿಪಾಲಿಸಬೇಕಾದ ಮಕ್ಕಳನ್ನು ದೂರ ಹೋಗದಂತೆ ತಡೆಯಲು ನಮ್ಮಂಥ ಮಾತೆಯರು ಅಸಮರ್ಥರಾಗಿರುತ್ತೇವೆ. ಅಸಹಾಯಕತೆಯಿಂದ ನಮ್ಮ ಸಂಕಟವನ್ನು ನಾವು ನುಂಗಿ ಅವರವರ ಕರ್ತವ್ಯ ನಿಷ್ಠೆಗೆ ಅಡ್ಡಿಯಾಗದಂತೆ ಇದ್ದು ಬಿಡುತ್ತೇವೆ. ನಿಮ್ಮ ಮಾತು ನಿಜ. ರಾಮಚಂದ್ರನ ಅಗಲಿಕೆ ನನಗೇ ಇಷ್ಟೊಂದು ಸಂಕಟವನ್ನು ನೀಡುತ್ತಿರುವಾಗ ಮಾತೆಯರಾದ ನಿಮಗೆ ಇನ್ನೂ ಹೆಚ್ಚಿನ ಸಂಕಟ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹರ್ಷಿ ವಿಶ್ವಾಮಿತ್ರರ ಶಿಷ್ಯರೊಬ್ಬರು ಸಿದ್ಧಾಶ್ರಮದಿಂದ ತಮಗೆ ಸಂದೇಶವನ್ನು ತಂದಿದ್ದಾರೆ. ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಮಹಾಪ್ರಭು. ಅವರನ್ನು ಗೌರವದಿಂದ ಇಲ್ಲಿಗೆ ಕರೆತನ್ನಿ. ಸ್ವಾಮಿ, ಆಶ್ರಮದಿಂದ ಯಾವ ಸಂದೇಶ ಬಂದಿರಬಹುದು? ಶುಭ ಸಂದೇಶವೇ ಆಗಿರುತ್ತದೆ ಅಲ್ಲವೇ? ನಾವು ಅದೇ ನಿರೀಕ್ಷೆಯಲ್ಲಿದ್ದೇವೆ. ಮಹಾರಾಜರಿಗೆ ಪ್ರಣಾಮಗಳು. ಗುರುವರ್ಯರಾದ ವಿಶ್ವಾಮಿತ್ರ ಮುನಿಗಳು ತಮಗೊಂದು ಶುಭ ಸಂದೇಶ ಕಳಿಸಿದ್ದಾರೆ. ತಪೋದರರೇ, ಸಿದ್ಧಾಶ್ರಮದಿಂದ ಬರಬಹುದಾದ ಸಂದೇಶಕ್ಕಾಗಿ ನಾವು ಕಾತರದಿಂದ ಕಾಯುತ್ತಾ ಇದ್ದೇವೆ. ತಮ್ಮ ಆಗಮನ ಬಾಯಾರದವನಿಗೆ ಅಮೃತ ಸಿಕ್ಕಂತಾಯಿತು. ದಯಮಾಡಿ ಬ್ರಹ್ಮರ್ಷಿಗಳು ಕಳಿಸಿದ ಸಂದೇಶವನ್ನು ತಿಳಿಸುವ ಕೃಪೆ ಮಾಡುವಿರಾ? ಮಹಾರಾಜ, ನಿಮ್ಮ ಹಿರಿಯ ಪುತ್ರ ರಾಮಚಂದ್ರ ತನ್ನ ಅಸ್ತ್ರ ಪ್ರಯೋಗದಿಂದ ಯಜ್ಞ ವಿಜ್ಞಕ್ಕೆ ಬಂದಿದ್ದ ಮಹಾಪಾತಕಿ ಮಾರೀಚನನ್ನು ಸಾಗರದೊಳಗೆ ಹೋಗಿ ಬೀಳುವಂತೆ ಮಾಡಿ ಸುಬಾಹುವನ್ನು ಸಂಹಾರ ಮಾಡಿ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞವು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡಿದ್ದಾನೆ. ಆಹಾ, ಎಂತಹ ಆನಂದದಾಯಕವಾದ ಸಮಾಚಾರವನ್ನು ತಿಳಿಸಿದ್ದೀರಿ. ಕೌಸಲ್ಯ, ಸುಮಿತ್ರ, ಕೇಳಿದ್ರ? ವಿಶ್ವಾಮಿತ್ರರ ಯಜ್ಞ ನಿರ್ವಿಘ್ನವಾಗಿ ನೆರವೇರಿದಂತೆ. ಮಹಾರಾಜ, ಮಾರೀಚನ ತಾಯಿಯು ಮಹಾರಾಕ್ಷಸಿ ತಾಟಕಿಯೂ ಕೂಡ. ರಾಮಚಂದ್ರನಿಂದ ಹೊರಟ ಬಾಣಗಳಿಗೆ ಬಲಿಯಾಗಿ ತಾಟಕವನದಲ್ಲಿ ಸಂಚರಿಸುತ್ತಿದ್ದ ಮಾನವರಿಗೆ ಕಂಕಟ ತಪ್ಪಿದೆ. ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಅಬ್ಬಾ, ದುಷ್ಟರ ದಮನ, ಶಿಷ್ಟರ ರಕ್ಷಣೆ ನಮ್ಮ ಮಕ್ಕಳಿಂದ ಆಯಿತೆಂದು ಕೇಳಿ ನಮಗೆ ಮಹದಾನಂದವಾಯಿತು. ಋಷಿವತಿಯರೇ, ತಾವು ಅರಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಹೊರಡಬೇಕು. ಆಗಬಹುದು. ರಾಮ ಲಕ್ಷ್ಮಣರು ಬಿಲ್ಲುಗಳನ್ನು ಹಿಡಿದು ನಿಂತರೆ ಸಾಕ್ಷಾತ್ ಹರಿಹರರೇ ಧರ್ಮ ರಕ್ಷಣೆಗೆ ನಿಂತಂತೆ ಭಾಸವಾಗುತ್ತದೆ. ನಿಮ್ಮ ವೀರಪುತ್ರರಿಗೆ ಲೋಕವು ಧನ್ಯವಾಗಿರಲೇಬೇಕು. ನಾವಿನ್ನು ಬರುತ್ತೇವೆ ಮಹಾರಾಜ. ಧನ್ಯೋಸ್ಮಿ ಋಷಿವರ್ಯ. ಸುಮಿತ್ರ, ಕೇಳಿದ್ರ? ನಾವು ಬಾಲಕರೆಂದು ಆತಂಕಗೊಂಡಿದ್ದು, ಆದರೆ ಎಂತಹ ಮಹತ್ಕಾರ್ಯವನ್ನು ಮಾಡಿದ್ದಾರೆ. ಯಜ್ಞವನ್ನು ರಕ್ಷಿಸಿ ನಮ್ಮ ವಂಶದ ಕೀರ್ತಿ ಪತಾಕೆಯನ್ನು ಬೆಳಗಿಸಿದ್ದಾರೆ. ನಿಜವಾಗಿಯೂ ನೀವು ವೀರಮಾತೀರು.
ಮಂಥರೆ, ಎಲ್ಲಿಗೆ ತೆರಳಿದ್ದೆ? ಎಲ್ಲಿಂದ ಬರುತ್ತಿರುವೆ? ಮಹಾರಾಣಿ, ತಮ್ಮ ವಾರಗಿತ್ತಿಯರು ಒಟ್ಟಿಗೆ ಸೇರಿ ಮಹಾರಾಜರನ್ನು ಕಾಣಲು ಅವರ ಬಳಿ ಹೋಗಿದ್ದು ನನ್ನ ಗಮನಕ್ಕೆ ಬಂದಿತ್ತು. ಕೌಸಲ್ಯ ಸುಮಿತ್ರೆಯರಿಬ್ಬರು ಮಹಾಪ್ರಭುಗಳನ್ನು ಭೇಟಿಯಾಗುವ ಕಾರಣವಾದರೂ ಏನಿತ್ತು? ಅದನ್ನು ತಿಳಿಯಲೆಂದೇ ನಮ್ಮ ಆಪ್ತ ಸಖಿಯನ್ನು ಮಹಾರಾಜರ ವಿಶ್ರಾಂತಿ ಕೋಣೆಯ ಬಳಿಗೆ ಕಳಿಸಿದ್ದೆ. ನನಗೀಗ ತಿಳಿಯಿತು. ಕೌಸಲ್ಯ ಸುಮಿತ್ರೆಯರಿಬ್ಬರು ರಾಮ ಲಕ್ಷ್ಮಣರ ವಿಚಾರವನ್ನು ತಿಳಿದುಕೊಳ್ಳಲು ಮಹಾಪ್ರಭುಗಳ ಬಳಿ ಹೋಗಿರಬಹುದು. ಸರಿಯಾಗಿ ಊಹಿಸಿದಿರಿ ಮಹಾರಾಣಿ. ಮತ್ತದರಲ್ಲೇನಿದೆ ವಿಶೇಷ? ನೀನು ನನ್ನ ಅಲಂಕಾರವನ್ನು ಮುಂದುವರೆಸು. ವಿಶೇಷ ಇದೆ ಮಹಾರಾಣಿ. ನಾನು ನನ್ನ ಸಖಿಯಿಂದ ಕೇಳಿ ತಿಳಿದಿದ್ದನ್ನು ನಿಮಗೆ ತಿಳಿಸಲೆಂದು ಬಂದಿದ್ದೇನೆ. ಅದೇನೆಂದು ಹೇಳು. ಕೌಸಲ್ಯ ಸುಮಿತ್ರೆಯರನ್ನು ಮಹಾಪ್ರಭುಗಳಿಂದ ವೀರಮಾತೆ ಎಂಬ ಅಪಾರ ಮನ್ನಣೆಗೆ ಒಳಪಟ್ಟು ಆನಂದದಿಂದ ಮೆರೆದರಲ್ಲಿ. ಏನು? ಅವರಿಗೆ ವೀರ ಮಾತೆಯರ ಪಟ್ಟ ಆನಂದದ ಮೆರೆದಾಟವೇ? ಹೌದು ಮಹಾರಾಣಿ. ರಾಮಚಂದ್ರ ರಾಕ್ಷಸನ್ನು ನಿಗ್ರಹಿಸಿ ವಿಶ್ವಾಮಿತ್ರರ ಯಾಗವನ್ನು ಸಾಂಗವಾಗಿ ನೆರವೇರುವಂತೆ ಮಾಡಿದನೆಂದು ವಿಶ್ವಾಮಿತ್ರರ ಆಶ್ರಮದಿಂದ ಸಂದೇಶ ಬಂದಿತ್ತು. ಅದನ್ನು ಕೇಳಿ ಮಹಾರಾಜರು ಅಪಾರ ಸಂತಸಪಟ್ಟರು. ರಾಮ ಲಕ್ಷ್ಮಣರು ಜೊತೆಯಾಗಿ ಸಾಧಿಸಿದ ಈ ಮಹತ್ ಕಾರ್ಯಕ್ಕಾಗಿ ಕೌಸಲ್ಯ ಸುಮಿತ್ರೆಯರನ್ನು ವೀರಮಾತೆಯರೆಂದು ಪ್ರಶಂಸಿಸಿದರು. ಅವರಿಗೆ ಸಿಕ್ಕ ಮನ್ನಣೆ ನಿಮಗೆ ಸಿಗಲಿಲ್ಲವೆಂದು ನನಗೆ ಬೇಸರವಾಯಿತು. ಮಂಥರೆ, ನೀನು ಈಗ ನನಗೆ ಮನ್ನಣೆ ಸಿಗಲಿಲ್ಲವೆಂದು ಹೇಳುವುದರ ಬದಲು ಅಂದು ನನಗೂ ವಿಶ್ವಾಮಿತ್ರರೊಂದಿಗೆ ನಿನ್ನ ಮಗನನ್ನು ಕಳುಹಿಸು ಎಂದು ಹೇಳಬೇಕಾಗಿತ್ತು. ಆಗ ನೀನೇ ಬೇಡ ಎಂದು, ಈಗ ನಾನು ವೀರಮಾತೆ ಆಗಲಿಲ್ಲವೆಂದು ಬೇಸರದ ಮಾತುಗಳನ್ನಾಡುತ್ತಿರುವೆ ಅಲ್ಲ, ಇದು ಸರಿಯೇ? ಮಹಾರಾಣಿ, ಸಮಾಧಾನವಾಗಿ ನನ್ನ ಮಾತು ಕೇಳಿ. ನನ್ನ ವಿಚಾರ ಸರಿಯಾಗಿರುವುದೆಂದು ಅರ್ಥ ಮಾಡಿಕೊಳ್ಳಿ. ಮಹಾಪ್ರಭು, ನನ್ನನ್ನು ಮನ್ನಿಸಿರಿ. ಈ ಮಹಾಧನಸ್ಸನ್ನು ಅಲುಗಾಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾನು ಸೋತೆ. ಸ್ವಯಂವರಕ್ಕೆಂದು ಆಗಮಿಸಿರುವ ರಾಜಪುತ್ರರು, ಈ ಪರಾಕ್ರಮಶಾಲಿಗಳಾದ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸೋತು ಶರಣಾಗಿದ್ದನ್ನು ನೋಡಿದ ಮೇಲೆ ನಿಮ್ಮಲ್ಲಿ ಯಾರಿಗೂ ಶಿವಧನಸ್ಸನ್ನು ಎತ್ತಲು ಪ್ರಯತ್ನ ಮಾಡುವ ಮನಸ್ಸಾಗುತ್ತಿಲ್ಲ ಎಂದು ಭಾವಿಸಲಿ, ಅಥವಾ ಈ ಶಿವಧನಸ್ಸನ್ನು ಸ್ವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ನಮ್ಮ ಭಟರಿಗೆ ಆಜ್ಞಾಪಿಸಲಿ, ನೀವೇ ಹೇಳಿ. ಸಾವಧಾನ ಮಹಾರಾಜ, ಸಾವಧಾನ. ಒಂದು ಗರಿಕೆಯನ್ನು ಎತ್ತಲು ಯೋಗ್ಯತೆ ಇಲ್ಲದಂತೆ ಕಾಣುವ ಈ ದುರ್ಬಲ ರಾಜಕುಮಾರನೊಬ್ಬ ಈ ಶಿವಧನತನು ಎತ್ತಲಿಲ್ಲ ಎಂದ ಮಾತ್ರಕ್ಕೆ ಈ ಶಿವಧನತನು ಎತ್ತುವ ಪ್ರತಾಪಶಾಲಿ ಇಲ್ಲ ಎಂದು ಭಾವಿಸಿದೆಯಾ? ಚಿಂತಿಸಬೇಡ ಮಹಾರಾಜ. ಈ ಶಿವಧನಸನ್ನು ಎತ್ತುವ ಮಕ್ಕಳಾಟದ ಸ್ಪರ್ಧೆಯಿಂದ ನನ್ನಿಂದ ಮುಗಿಯುತ್ತದೆ. ಈ ಸ್ವಯಂವರ ನೆರವೇರುತ್ತದೆ.
ಈ ಶಿವಧನಸ್ಸು ಯಾವ ಜಾಗ ಸೇರಿಸಬೇಕೋ ಅದು ಶಾಶ್ವತವಾಗಿ ಸೇರಿಸುತ್ತೆ. ಮಾತಿನಲ್ಲೇ ಪರಾಕ್ರಮ ಮೆರೆಯುತ್ತಿರುವ ತಮ್ಮ ಪರಿಚಯ ಈ ಸಭೆಗಾಗಲಿ, ಆಮೇಲೇನಿದ್ದರೂ ಶಿವಧನಸ್ಸನ್ನು ಎತ್ತುವ ವಿಚಾರ. ನನ್ನ ಪರಿಚಯವಾಗಬೇಕೇ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ದಶಕಂಠ ರಾವಣ, ರಾವಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ